ಎಲ್ಲರಿಗೂ ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಗೌಡಜ್ಜಿ ತೀರ್ಕೊತಾಳೆ. ಗೌಡಜ್ಜನಿಗೂ ಕೂಡ ತನ್ನ ದಿನಗಳು ಬಂತೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಹಾಗಾಗಿ ತಾನು ಕಲ್ತಿದ್ದಂತಹ ಪಶುವೈದ್ಯ ವೃತ್ತಿಯನ್ನು ವೆಂಕಟನಿಗೆ ಸಾಕಷ್ಟು ಹೇಳ್ಕೊಡ್ತಾನೆ. ಜೊತೆಗೆ ಯಾರಿಂದಲೂ ಹಣವನ್ನು ತಗೋಕೂಡ್ದು ಮತ್ತು ಕರೆದವ್ರೆಲ್ಲರಿಗೂ ಹೋಗಿ ಸೇವೆ ಮಾಡಬೇಕು ಅಂತ ಹೇಳ್ತಾನೆ. ಆನಂತರ ವೆಂಕಟರಮಣನನ್ನು ಕರೆದು ಪುಣ್ಯಕೋಟಿ ಹಸುಗಳನ್ನ ಇದುವರೆಗೂ ಯಾರಿಗೂ ದಾನ ಕೊಟ್ಟಿಲ್ಲ, ಇದು ಒಂದು ರೀತಿಯ ಲೋಭ ಇತ್ತು ನನ್ನ ಮನಸ್ಸಿನಲ್ಲಿ, ಈಗ ಅದು ಹೋಗಬೇಕು, ಹಾಗಾಗಿ ಪ್ರೀತಿಯಾದದ್ದನ್ನು ದಾನ ಮಾಡಬೇಕು ಅಂತಾರೆ. ಅದನ್ನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಹಸು ಮತ್ತು ಕರುಗಳನ್ನು ವೆಂಕಟರಮಣನಿಗೆ ದಾನ ಮಾಡ್ತಾನೆ. ಕತೆ ಮುಂದಕ್ಕೆ ಹೋಗುತ್ತೆ. ವೆಂಕಟರಮಣ ಹಸುಗಳನ್ನು ಹಿಡ್ಕೊಂಡು ತನ್ನ ಊರಿನ ಕಡೆಗೆ ಹೋಗ್ತಾನೆ. ಗೌಡಜ್ಜ ಸೊಸೆ ಜೊತೆಗೆ ಗಾಡಿಯಲ್ಲಿ ಮನೆಗೆ ಬರ್ತಾನೆ. ಮನೆಯಲ್ಲಿ ಇನ್ನೂ 6 ಪುಣ್ಯಕೋಟಿ ಹಸುಗಳಿರುತ್ತೆ. ಸೊಸೆಗೆ ಹೇಳ್ತಾನೆ ಅವನು, ಮಗ, ಯಾವ ಜಾತಿ ಹಸು ಆದ್ರೂ ಅದು ಪುಣ್ಯಕೋಟಿ ಅನ್ಕೋಬೇಕು, ಆದರೂ ಈ ಜಾತಿ ನಮ್ಮ ವಂಶದ್ದು, ಇದನ್ನು ನೀನು ಸರಿಯಾಗಿ ನಿಗಾ ಮಾಡ್ಕೋಬೇಕು, ತಿಳ್ಕೊ ಅಂತ ಹೇಳ್ತಾನೆ. ತಾಯವ್ವ ಭಕ್ತಿಯಿಂದ ತಲೆ ಹಾಕ್ತಾಳೆ. ಮರುದಿವಸ ಬೆಳಗ್ಗೆ ಆ ಊರಿಗೆ ಕೋಲೆ ಬಸವನವ್ರು ಬರ್ತಾರೆ. ಗೌಡನ ಮನೆ ಮುಂದೆನೆ ಸೀತಾ ಕಲ್ಯಾಣವನ್ನು ಆಡಿಸ್ತಾರೆ. ಸೀತಮ್ಮ ಅವ್ರನ್ನ ಮದುವೆ ಮಾಡ್ಕೊತೀಯ ರಾಮಣ್ಣ ಅಂತ ಕೇಳಿದಾಗ ಗಂಡು ಬಸವ ಉತ್ಸಾಹದಿಂದ ಎದೆ ನಿಮಿರಿಸಿ ಕತ್ತು ಹಾಕ್ತಿರುತ್ತೆ. ನಿಂಗೆ ಹೆಣ್ಣು ಕೊಡೋಕ್ಕಿಲ್ಲ ಹೋಗು ಅಂದಾಗ ಮುನಿಸ್ಕೊಂಡು ಹಿಂದೆ ಹೋಗ್ತಿರುತ್ತೆ. ಆನಂತರ ಶಿವಧನಸ್ಸನ್ನು ಬಾಗಿಸಿದ ಹಾಗೆ ಕಾಲುಗಳನ್ನು ಬಾಗಿಸ್ತಾ ಇರುತ್ತೆ. ತಾನೇ ಹೋಗಿ ಸೀತಮ್ಮನ ಮಗ್ಳಲ್ಲಿ ನಿಂತ್ಕೊತಾ ಇರುತ್ತೆ. ರಾಮಚಂದ್ರನ ಮದುವೆ ಮಾಡ್ಕೋತೀಯನಮ್ಮ ಸೀತವ ಅಂತ ಕೇಳಿದಾಗ ಸೀತಮ್ಮ ಆಗಿದ್ದ ಹಸು ಹೆಂಗಸಿಗೆ ತಕ್ಕ ಹಾಗೆ ನಾಚಿಕೆಯನ್ನು ತೋರಿಸಿ ಸುಮ್ಮನೆ ತಲೆಯನ್ನು ಕೆಳಗೆ ಮಾಡುತ್ತೆ. ಶೋಭನ ರಾಗವನ್ನ ವಾಲಗದಲ್ಲಿ ಬಾರಿಸ್ಕೊಂಡು ಕೋಲೆ ಬಸವನ ಗುಂಪಿನವರು ಸೀತಾರಾಮರ ಕಲ್ಯಾಣವನ್ನು ಪೂರೈಸ್ತಾರೆ. ಆನಂತರ ಆ ಹಳ್ಳಿಯ ಎಲ್ಲರ ಮನೆಗಳ ಮುಂದೆ ಹೋಗಿ ಮೆರವಣಿಗೆ ಮಾಡ್ತಾರೆ. ಊರಿನವರೆಲ್ಲರೂ ಮೊರಗಳಲ್ಲಿ ಅವರವ್ರ ಹತ್ರ ಇದ್ದಂತಹ ರಾಗಿ, ಅವರೇ ಬೇಳೆ ಇತ್ಯಾದಿಗಳನ್ನು ಕೊಡ್ತಾರೆ. ಹೆಂಗಸರು ಸೀತಾ ಮತ್ತು ರಾಮರಿಗೆ ಅರಿಶಿನ ಕುಂಕುಮವನ್ನು ಹಚ್ತಾ ಇರ್ತಾರೆ. ಊರಿನ ಮನೆಯಲ್ಲೆಲ್ಲ ಭಿಕ್ಷೆ ಎತ್ತದ ಮೇಲೆ ಈ ಕೋಲೆ ಬಸವನವರು ಗೌಡಜ್ಜನ ಮನೆಗೆ ಬರ್ತಾರೆ. ಅವ್ರ ಪೈಕಿ ಒಂದು ಮದುವೆ ಆಗಬೇಕು. ಗಂಡು ಹೆಣ್ಣು ಅಲ್ಲೇ ಇವೆ, ಆದರೆ ಮದುವೆ ಖರ್ಚಿಗೆ ದುಡ್ಡಿಲ್ಲ. ಗೌಡಜ್ಜ ಒಂದು 50 ರೂಪಾಯಿ ಸಾಲ ಕೊಟ್ಟರೆ ಇನ್ನೊಂದು 2 ವರ್ಷದಲ್ಲಿ ಹಣವನ್ನು ತಂದು ಮುಟ್ಟಿಸ್ತಾರೆ ಅಂತ. ದೊಡ್ಡಗೌಡ, ಯಜಮಾನ ಅಂತ ನಿನ್ನನ್ನು ಕೇಳ್ತಾ ಇದ್ದೀವಿ, ಕಲ್ಯಾಣದ ಕೆಲಸ ಮಾಡಿ ಪುಣ್ಯ ಕಟ್ಕೋ ಅಜ್ಜ ಅಂತ ಗುಂಪಿನ ಯಜಮಾನ ಗೌಡಜ್ಜನನ್ನು ಕೇಳ್ತಾನೆ. ಏನ್ರಲ್ಲ, ನಿಮ್ಮ ಊರು ಕೇರಿ ಯಾರಿಗೆ ಗೊತ್ತು, ನನ್ನ ಗಂಟು ಹಿಂದಕ್ಕೆ ಬರುತ್ತೇನೋ ಖಾತ್ರಿ ಏನು ಅಂತ ಗೌಡಜ್ಜ ಕೇಳಿದ್ದಕ್ಕೆ ಆ ಗುಂಪಿನ ಯಜಮಾನ ಮಾತಾಡೋದಿಲ್ಲ. ಅವನು ಅವ್ರ ಪೈಕಿ ಒಬ್ಬ ಹುಡುಗನನ್ನು ಮತ್ತು ಒಬ್ಬ ಹುಡುಗಿಯನ್ನು ಹತ್ರ ಕರ್ಕೊಂಬರ್ತಾರೆ. ಕೋಲೆ ಬಸವನ ಸೀತಮ್ಮನನ್ನು ಒಳಗೆ ಕರ್ತಂದು ಅವರಿಬ್ಬರಿಂದಲೂ ಬಾಲವನ್ನು ಹಿಡಿಸ್ತಾರೆ. ಆನಂತರ ಹೇಳ್ತಾರೆ, ಗೌಡಜ್ಜ, ಇವ್ರಿಗೆ ನಾವು ಮದುವೆ ಮಾಡ್ತೀವಿ, ಅವರು ಈ ಸೀತಮ್ಮನ ಆಣೆ ಮಾಡಿ ಹೇಳ್ತಾರೆ ನೋಡು, ನೀನು ದುಡ್ಡು ತಂದು ಕೊಡದೆ ಹೋದರೆ ಅವ್ರು ಬಾಳಕ್ಕಿಲ್ಲ ಅಂತೇಳಿ ಹೇಳ್ತಾರೆ. ಗೌಡಜ್ಜ ಮರು ಮಾತಾಡೋದಿಲ್ಲ. ಸೊಸೆಯನ್ನು ಕೂಗ್ತಾನೆ. ಒಳಗಿಂದ 50 ರೂಪಾಯಿ ತರೋ ಹಾಗೆ ಹೇಳ್ತಾನೆ. ಅವಳು ತಂದು ಕೊಟ್ಟಿದ್ದನ್ನು ಅವನೇ ಮತ್ತೆ ಮಲಗದಲ್ಲೇನೆ ಎಣಿಸಿ ಅವ್ರಿಗೆ ಕೊಡ್ತಾನೆ. ಈ ಮನೆಗೆ ಒಳ್ಳೇದಾಗ್ಲಿ, ಇದ್ರ ತುಂಬ ಬಂಗಾರ ಬೆಳೀಲಿ, ನಿನ್ನ ದೊಡ್ಡಿಲಿ ಸಾವಿರಾರು ದನ ಹುಟ್ಲಿ ಅಂತ ಮೊದಲಾದ ಈ ಹರಕೆಗಳನ್ನು ಹೇಳ್ತಾ ಅವರೆಲ್ಲ ಅಲ್ಲಿಂದ ಹೊರಡ್ತಾರೆ. ಅದೇ ದಿನ ರಾತ್ರಿ ಗೌಡಜ್ಜ ವೆಂಕಟನಿಗೆ ಹೇಳಿ ಕಳಿಸ್ತಾನೆ. ಅವನು ಬಂದ್ಮೇಲೆ ಹೇಳ್ತಾನೆ, ಮಗ, ಪಿಳ್ಳಂಗೋವಿ ಕೇಳಬೇಕು ಅಂತ ಆಸೆ ಆಗೈತೆ, ನೀನು ಪಿಳ್ಳಂಗೋವಿ ತಗೊಂಡು ಬಾ ಅಂತ ಹೇಳಿದಾಗ ಅವನು ತರ್ತಾನೆ. ಮನೆಗೆ ಹೋಗಿ ತರ್ತಾನೆ. ಹೆಗಲ ಮೇಲೆ ತನ್ನ ತೋಳನ್ನು ಹಾಕ್ಕೊಂಡು ನಿಧಾನವಾಗಿ ನಡ್ಕೊಂಡು ಗೌಡಜ್ಜ ಮನೆ ಹಿಂದಿನ ದೊಡ್ಡಿಗೆ ಹೋಗ್ತಾನೆ. ಪ್ರತಿಯೊಂದು ಗೊಂತು ಮತ್ತು ಬಾನಿಯಲ್ಲಿ ಹುಲ್ಲು ನೀರು ಇವೆಯಾ ಅನ್ನೋದನ್ನು ವೆಂಕಟನಿಂದ ಪರೀಕ್ಷಿಸಿ ನೋಡಿ ದೊಡ್ಡಿ ಮಧ್ಯದಲ್ಲಿದ್ದ ಒಂದು ಕಟ್ಟಿದ್ದಂತಹ ಬಿದಿರಿನ ಅಟ್ಟಿನ ಮೇಲೆ ಕಂಬಳಿ ಹಾಕ್ಕೊಂಡು ಮಲ್ಕೋತಾನೆ. ದೊಡ್ಡಿಯ ಸಮಸ್ತ ಗೋವುಗಳನ್ನು ಹುಲ್ಲು ತಿಂದು ಮಲ್ಕೊಂಡು ಮೆಲುಕು ಹಾಕ್ತಾ ಇರುತ್ತವೆ. ಬಲಭಾಗದ ಮೋಟುಗೋಡೆ ಆಚೆ ಕಟ್ಟಿದ್ದ ಎತ್ತುಗಳು ಮಾತ್ರ ಇನ್ನು ತಿಂತಾ ಇರುತ್ತವೆ. ಒಪ್ಪಾರನಿಂದ ಹೊರಗಡೆ ಇದ್ದ ಹಿತ್ತಲನ್ನು ಬೆಳದಿಂಗಳು ತುಂಬಿಸಿರುತ್ತೆ. ಗೌಡಜ್ಜ ಹೇಳಿದ ಹಾಗೆ ವೆಂಕಟ ಅದೇ ಅಟ್ಟಿನ ಒಂದು ತುದಿಗೆ ಕೂತ್ಕೋತಾನೆ. ಕೋಳನನ್ನು ನುಡ್ಸೋಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನ ಉಸಿರಿನಲ್ಲಿ ಕಸು ಇರೋವರೆಗೂ ಗೌಡಜ್ಜ ಆ ಸುತ್ತಲ್ಲಿ ಯಾರು ನುಡ್ಸೋಕ್ಕಾಗದೇ ಇರೋಷ್ಟು ಚಂದವಾಗಿ ಪಿಳ್ಳಂಗೋವಿ ನುಡಿಸ್ತಿರ್ತಿದ್ದ. ಆನಂತರ ಅವನ ಮಗ ಕೃಷ್ಣ ಅವನ ಸ್ಥಳಕ್ಕೆ ಬಂದ. ಅವನ ಹೆಸರಿಗೆ ಸಾರ್ಥಕ ಅನ್ನಿಸೋ ಹಾಗೆ ಚೆನ್ನಾಗಿ ಓದ್ತಾ ಇದ್ದ.
ತುಟಿಗಳಿಂದ ತಾಂಬೂಲದ ರಸ ಸುರಿಯೋ ಅಷ್ಟು ಎಲೆ ಅಡಿಕೆಯನ್ನು ಜಗದು ಪಿಳ್ಳಂಗೋವಿಯಲ್ಲಿ ಅವನು ಮೈ ಮರೆತಾಗ ಅವನನ್ನು ನೋಡೋದೇ ಒಂದು ಚಂದ ಇರ್ತಿತ್ತು. ಇದನ್ನ ನುಡಿಸ್ತಾ ಇದ್ರೆ ಅವನಿಗೆ ಪ್ರಪಂಚ ಅಲ್ಲ, ತನ್ನ ಮೇಲಿನ ಪರವೆ ಕೂಡ ಇರ್ತಿರ್ಲಿಲ್ಲ. ಈಗ ಇರೋರಲ್ಲಿ ಇದ್ದದ್ರಲ್ಲಿ ಈ ಎಂಗಟ ಚೆನ್ನಾಗಿ ಓದ್ತಾನೆ, ಅರ್ಧ ಗಂಟೆ ಓದ್ತಾನೆ. ಆದ್ರೆ ಅವನ ಪಿಳ್ಳಂಗೋವಿಯಲ್ಲಿ ಯಾವುದೇ ರಂಗು ಏರೋದಿಲ್ಲ. ಗೌಡಜ್ಜ ಹೇಳ್ತಾನೆ, ಯಾಕ್ಲ ಎಲೆ ಅಡಿಕೆ ಹಾಕೊಂಡಿಲ್ಲ ಅಂದಾಗ ಎಂಗಟ ಇಲ್ಲ ಅಂತಾನೆ. ಒಳಗೆ ಹೋಗಿ ತಂದು ಹಾಕೊಂಬ ಅಂತ ಹೇಳಿದಾಗ ಎಂಗಟ ಒಳಗೆ ಹೋಗ್ತಾನೆ. ಆದರೆ ಗೌಡಜ್ಜನ ಮನೆಯಲ್ಲಿ ಎಲೆನೇ ಇರೋದಿಲ್ಲ. ಎಂಗಟ ತನ್ನ ಮನೆಗೆ ಹೋಗ್ತಾನೆ. ಒಂದು ಕೌಳಿಗೆಯನ್ನು ತಂದು ಬಾಯಿ ತುಂಬ ಹಾಕೋತಾನೆ. ಸ್ವಲ್ಪ ಹೊತ್ತಲ್ಲೇನೆ ಅವನ ಕುತ್ತಿಗೆ ನರಗಳು ಒಬ್ಬುತ್ತವೆ, ಮೈ ಶಾಖವಾಗತ್ತೆ. ಆ ನಂತರ ಪಿಳ್ಳಂಗೋವಿಯ ಕನ್ನಕ್ಕೆ ತುಟಿ ಹಚ್ತಾನೆ. ಈಗ ನಾದಕ್ಕೆ ಶಕ್ತಿ ಬರುತ್ತೆ. ಶಾಂತವಾದ ನಿಶೆಯಲ್ಲಿ ಅಷ್ಟು ಹೊತ್ತಿಗೆ ಎತ್ತುಗಳು ಕೂಡ ಹುಲ್ಲು ತಿನ್ನೋದನ್ನ ನಿಲ್ಲಿಸಿರುತ್ತವೆ. ಉರಿತಾ ಇದ್ದ ಸಣ್ಣ ಹಣತೆಗೆ ತಾಯವ್ವ ಆಗಾಗ ಹಿಪ್ಪೆ ಎಣ್ಣೆಯನ್ನ ಹಾಕಿ ಬತ್ತಿಯನ್ನ ಮೀಡ್ತಾ ಇರ್ತಾಳೆ. ಪಿಳ್ಳಂಗೋವಿ ನಾದ ಕೂಡ ಮೇಲೆ ಮೇಲೆ ಏರ್ತಾ ಇರುತ್ತೆ. ಅವರ ಗಾನಕ್ಕೆ ಶಾಸ್ತ್ರ ಸಂಬಂಧಗಳು ಯಾವುದೂ ಇರೋದಿಲ್ಲ. ಆದರೆ ಶ್ರೀಕೃಷ್ಣ ಹುಡುಗನಾಗಿದ್ದಾಗ ಪಿಳ್ಳಂಗೋವಿಯಿಂದಲೇ ಮಾಯೆಯನ್ನು ರಚಿಸ್ತಿದ್ನಂತೆ. ಹಾಗೇನೆ ಈಗ ಎಂಗಟನ ಪಿಳ್ಳಂಗೋವಿ ಮಾಯೆಯನ್ನು ನಿರ್ಮಿಸ್ತಾ ಇರುತ್ತೆ. ಮಾಯ ಸೃಷ್ಟಿಸಿದ ಜಗತ್ತಿನ್ಯಾವುದು? ಶ್ರೀಕೃಷ್ಣ ಮಾಡ್ತಾ ಇದ್ದ ಮಾಯನೇ ಸತ್ಯ, ಉಳಿದ ಸತ್ಯವೆಲ್ಲವೂ ಮಿಥ್ಯ ಅನ್ನಿಸ್ಕೊಂತಿದ್ವು. ನದಿ ತೀರದಲ್ಲಿ ಬೆಳದಿಂಗಳಲ್ಲಿ ಹಸುಗಳು ಮಲಗಿ ಮೆಲುಕು ಹಾಕ್ತಾ ಇವೆ ಅಂತ ಗೌಡಜ್ಜ ಅನ್ಕೋತಾನೆ. ಎಳೆಗರುಗಳು ಹತ್ತಿರದಲ್ಲಿ ನಗಿತಾ ಆಟ ಆಡ್ತಿವೆ. ವಾತಾವರಣ ಪ್ರಶಾಂತವಾಗಿದೆ. ಆದರೆ ಅಷ್ಟರಲ್ಲಿ ಕೆಲವು ತುಂಟಗು ಹೋರಿಗಳು ಅಲ್ಲಿಗೆ ಬರುತ್ತವೆ. ಒಂದನ್ನೊಂದು ಹಾಯ್ಕೊಂಡು ಕೋಡುಗಳಿಂದ ಕಟ್ಟಿಸ್ಕೊಂಡು ಹೋರಾಡುತ್ತವೆ. ಕಾಲಿನ ಗೊರಸಿಗೆ ಸಿಕ್ಕಿ ಭೂಮಿಯಿಂದ ಎದ್ದ ಕೆಂದುಳು ಬೆಳದಿಂಗಳಿನ ಬಿಳುಪನ್ನು ಮುತ್ತುತ್ತೆ. ಹೋರಾಡ್ತಾ ಇರೋ ಹೋರಿಗಳ ಮೈಯಿಂದ ರಕ್ತ ಕೂಡ ಸುರಿಯುತ್ತೆ. ಕೆಲವುಗಳ ಕೋಡು ಕೂಡ ಮುರಿದು ಹೋಗುತ್ತೆ. ಆದ್ರೂ ಕೂಡ ಅವು ಕಾದಾಟವನ್ನ ನಿಲ್ಲಿಸೋದಿಲ್ಲ. ಹೆದರಿಕೆಯಿಂದ ಹಸುಗಳು ತಮ್ಮ ಕರುಗಳ ಜೊತೆ ಓಡ್ ಬಂದು ದನಗಾಹಿಯಾಗಿದ್ದ ಶ್ರೀಕೃಷ್ಣನ ಮೊರೆ ಹೊಕ್ಕುತ್ತವೆ. ಮುಗುಳ್ನಗ್ತಾ ಕೃಷ್ಣ ತನ್ನ ಪಿಳ್ಳಂಗೋವಿಯನ್ನು ಹೊರಗೆ ತೆಗಿತಾನೆ. ಅದಕ್ಕೆ ತುಟಿ ಹಚ್ಚಿ ಒಂದು ಸಲ ಗಟ್ಟಿಯಾಗಿ ಊದ್ತಾನೆ. ನಾದವನ್ನ ಕೇಳಿದ ತಕ್ಷಣ ಹೋರಿಗಳು ಕಾದಾಟ ನಿಲ್ಲಿಸುತ್ತವೆ. ನಿಂತಲ್ಲೇನೆ ಊದ್ತಾ ಇರೋವನ ಕಡೆಗೆ ತಿರುಗತ್ವೆ. ಒಂದರ ಮೇಲೆ ಮತ್ತೊಂದಕ್ಕೆ ಇದ್ದ ರೋಷ ತನಗೆ ತಾನೇ ಆವಿಯಾಗತ್ತೆ. ಕೆಂದುಳು ಕಳೆದು ಭೂಮಿ ಸ್ವಚ್ಛ ಆಗತ್ತೆ. ಎಲ್ಲ ಕಡೆನೂ ಪಿಳ್ಳಂಗೋವಿಯ ನಾದದ ಶಬ್ದ ತುಂಬಿಕೊಳ್ಳುತ್ತೆ. ಎಲ್ಲ ದನಗಳು ಕೂಡ ಕಣ್ಣು ಮುಚ್ಚಿ ಕಿವಿಗಳನ್ನ ನಿಮರಿಸ್ಕೊಂಡು ಮಲ್ಕೊಳ್ಳುತ್ತವೆ. ನದಿ ಸಹ ನಾದಕ್ಕೆ ಅಡ್ಡಿ ಮಾಡಬಾರ್ದು ಅಂತ ಹರಿಯೋದನ್ನ ನಿಲ್ಲಿಸಿ ಜುಳು ಜುಳು ಶಬ್ದವನ್ನ ನಿಶಬ್ದ ಮಾಡುತ್ತವೆ. ನೀರು ಗಡ್ಡೆಗಟ್ಟಿದ ಹಾಗೆ ನಿಂತಿರುತ್ತೆ. ಬೆಳದಿಂಗಳು ಕೂಡ ಘನವಾಗಿ ಹೆಪ್ಪು ಕಟ್ಟಿರುತ್ತೆ. ಪಿಳ್ಳಂಗೋವಿ ಮಾತ್ರ ನಿರ್ವಾತ ಪ್ರದೇಶದ ದೀಪಶಿಕೆಯನ್ನು ಧ್ವನಿಯನ್ನು ಅಚಲವಾಗಿ ಮೆಲುವಾಗಿ ನಿಲ್ಲಿಸಿರುತ್ತೆ. ಕೃಷ್ಣ ಅದ್ರೊಳಗಡೆ ಉಸಿರು ತುಂಬ್ತಾ ಇದ್ದಾನ ಅಥವಾ ಹಿಂತ ಗೊತ್ತಾಗ್ದಾನ ಒಂದು ಗೊತ್ತಾಗದು. ಗೌಡಜ್ಜ ಇದೆಲ್ಲವನ್ನು ಕಣ್ಣು ಮುಚ್ಚಿ ಕೇಳ್ತಾ ಮಲ್ಕೊಂಡು ಕೃಷ್ಣನ ಸಾಮ್ರಾಜ್ಯದೊಳಗಡೆನೆ ಹೋಗ್ಬಿಟ್ಟಿರ್ತಾನೆ. ಎಂಗಟ ನಡುರಾತ್ರಿ ಕಳೆದು ಆಕಾಶದಲ್ಲಿ ಮಂಚದ ಕಾಲು ಕಾಣೋವರೆಗೂ ನುಡಿಸ್ತಾನೇ ಇರ್ತಾನೆ. ಇವತ್ತಿನ ದಿನ ಅವನಿಗೆ ಎಂದೂ ಇಲ್ಲದೆ ಇರೋ ತನ್ಮಯತೆ ಕೂಡ ಬಂದಿರುತ್ತೆ. ಕಾಳಿಂಗ ಗೌಡಜ್ಜನ ದೊಡ್ಡಿಯಲ್ಲಿ ಗೌಡಜ್ಜನ ಬೈಕೆಗಾಗಿ ನುಡಿಸೋದು ಅಂದ್ರೆ ಯಾರಿಗೆ ತಾನೇ ತನ್ಮಯತೆ ಬರೋಲ್ಲ. ಅವನು ನುಡಿಸೋದನ್ನು ನಿಲ್ಲಿಸೋ ಹೊತ್ತಿಗೆ ಗೌಡಜ್ಜನಿಗೆ ಶಾಂತವಾದ ನಿದ್ದೆ ಕೂಡ ಹೊತ್ತಿರುತ್ತೆ. ತಾಯವ್ವ ಮಾತ್ರ ಅಷ್ಟು ಹೊತ್ತು ಎರಡು ಕಿವಿಗಳು ತುಂಬಿ ಹರಿಯುವಷ್ಟು ನಾದವನ್ನು ಕೇಳ್ತಾ ಕೂತಿರ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಎಂಗಟನೆ ಎಬ್ಬಿಸ್ಬಿಟ್ಟು ಒಳಗೆ ಕರ್ಕೊಂಡು ಹೋಗೋಣ ನಕ್ಕ ಅಂತ ತಾಯವ್ವನ್ನ ಕೇಳಿದಾಗ ಬೇಡ ಇಲ್ಲೇ ಮಲಗಿರ್ಲಿ ಅಂದ್ಬಿಟ್ಟು ಕೈಯಾಡಿಸ್ತಾಳೆ. ನಾನು ಮನೆಗೆ ಹೋಗ್ತೀನಿ, ನೀನು ಇಲ್ಲಿರ್ತೀಯ ಅಂತ ಅವ್ನು ಕೇಳಿದ್ದಕ್ಕೆ ಹೋಗೋ ಹಾಗೆ ಹೇಳ್ತಾಳೆ. ಮನೆ ಮುಂದಿನ ಅಂಗಳದಲ್ಲಿ ಆಳು ಲಿಂಗ ಮಲ್ಕೊಂಡಿರ್ತಾನೆ. ತಾಯವ್ವ ಅವನನ್ನ ತಿವಿದೆಬ್ಬಿಸ್ತಾಳೆ. ದೊಡ್ಡಿಯಲ್ಲಿ ಅಟ್ಟಿನ ಹತ್ರ ಮಲ್ಕೋ ಅಂತ ಸನ್ನೆ ಮಾಡ್ತಾಳೆ. ಅವನು ನಿದ್ದೆಗಣ್ಣಲ್ಲೇ ಎದ್ದು ತನ್ನ ಕಂಬಳಿಯನ್ನ ಎಳ್ಕೊಂಡು ಹೋಗಿ ಅಟ್ಟಿನ ಪಕ್ಕದಲ್ಲಿ ನೆಲದ ಮೇಲೆ ಹಾಸ್ಕೊಂಡು ಕಲ್ ಚಪ್ಪಡಿ ಮೇಲೆ ಮಲ್ಕೋತಾನೆ. ಇಷ್ಟೊತ್ತಿಗೆ ಆ ಹಿಪ್ಪೆಯ ಎಣ್ಣೆಯ ದೀಪ ಶಾಂತವಾಗಿ ಉರಿತಾ ಇರುತ್ತೆ. ತಾಯವ್ವ ಮತ್ತೆ ಹಣತೆ ತುಂಬ ಎಣ್ಣೆಯನ್ನು ಹಾಕ್ತಾಳೆ. ಆದರೆ ಬತ್ತಿಯನ್ನು ಮೀಟಿ ಉರಿಯನ್ನು ಹೆಚ್ಚು ಮಾಡೋದಿಲ್ಲ. ಗೌಡಜ್ಜ ಶಾಂತವಾಗಿ ಮಲಗಿರ್ತಾನೆ. ತಾಯವ್ವ ತಾನು ಮಲ್ಕೊಳ್ಳೋಕೆ ಅಂತ ಒಳಗೆ ಹೋಗ್ತಾಳೆ. ಆದರೆ ಯಾಕೋ ನಿದ್ದೆ ಹೊತ್ತೋದಿಲ್ಲ. ಪಿಳ್ಳಂಗೋವಿ ಕೇಳುವಾಗೆಲ್ಲ ಆಕೆಗೆ ತನ್ನ ಗಂಡನ ನೆನಪು ಬರುತ್ತೆ. ಅವನಷ್ಟು ಚಂದವಾಗಿ ಪಿಳ್ಳಂಗೋವಿ ನುಡಿಸೋರು ಯಾರೂ ಇರಲಿಲ್ಲ. ಅವನು ನುಡಿಸ್ತಾ ಇದ್ರೆ ತುಂಟ ದನಗಳು ಸಹ ಸುಮ್ಮನೆ ಬಂದು ಅವನ ಸುತ್ತ ಮಲಗಿಬಿಡ್ತಾ ಇದ್ವು. ಆದರೆ
ಅವಳ ಮಗ ಮಾತ್ರ ಪಿಳ್ಳಂಗೋವಿಗೆ ತುಟಿ ಹಚ್ಚೋದನ್ನು ಕೂಡ ಕಲೀಲಿಲ್ಲ. 4-6 ಸಲ ಆ ಮಗಳು ಈ ಮಗಳು ಹೊರಡ್ತಾಳೆ ತಾಯವ್ವ. ಮತ್ತೆ ಎದ್ದು ದೊಡ್ಡಿ ಕಡೆಗೆ ಹೋಗ್ತಾಳೆ. ಹಣತೆ ಎಣ್ಣೆ ತೀರ್ತಾ ಬಂದಿರುತ್ತೆ. ತುಂಬಾ ಸಣ್ಣಗೆ ಆದರೆ ಶಾಂತವಾಗಿ ದೀಪ ಉರಿತಾ ಇರುತ್ತೆ. ಅದರ ಬೆಳಕಲ್ಲಿ ಗೌಡಜ್ಜನ ಮುಖ ಕಾಣುತ್ತೆ. ಇನ್ನು ಪಿಳ್ಳಂಗೋವಿ ಗಾನವನ್ನು ಕೇಳ್ತಾ ಮೈ ಮರ್ತಿರೋನ ಹಾಗೆ ಅಜ್ಜ ಮಲಗಿರ್ತಾನೆ. ಕೆಳಗೆ ಕಲ್ ಚಪ್ಪಡಿ ಮೇಲೆ ಮಲಗಿದ್ದ ನಿಂಗ ಕೂಡ ಗೊರಕೆ ಹೊಡಿತಾ ಇರ್ತಾನೆ. ಮತ್ತೊಮ್ಮೆ ಹಣತೆಗೆ ಎಣ್ಣೆ ಹಾಕ್ಬಿಟ್ಟು ಬಂದು ಆಕೆ ಒಳಗೆ ಮಲ್ಕೊಂತಾಳೆ. 4-6 ಸಲ ಹೊರಳಾಡಿದ್ಮೇಲೆ ನಿದ್ದೆ ಹತ್ತತ್ತೆ. ಬೆಳಗ್ಗೆನೂ ಆಗತ್ತೆ. ಬೆಳಗ್ಗೆ ಹೊತ್ತು ಹುಟ್ಟಿದ್ರು ಕೂಡ ತಾಯವ್ವ ಎದ್ದಿರೋದಿಲ್ಲ. ಏಕೆಂದ್ರೆ ತುಂಬಾ ತಡವಾಗಿ ನಿದ್ದೆ ಆಕೆನ ಮುಟ್ಟಿರುತ್ತೆ. ಆದ್ರೆ ನಿಂಗ ಬಂದು ಎಬ್ಬಿಸ್ತಾನೆ. ತಾಯವ್ವ ತಾಯವ್ವ ಅಂತ ಆಕೆನ ತಟ್ಟಿ ಎಬ್ಬಿಸ್ತಾನೆ. ನೋಡ್ಬಾ, ಗೌಡಜ್ಜ ಸತ್ತೋಗೈತೆ, ರಾತ್ರಿನಾಗೆ ಮನಗದಂಗೆ ಸತ್ತು ಮನಗೈತೆ ಅಂತ ಹೇಳ್ತಾನೆ. ಎದೆ ಒಡೆಯೋ ಹಾಗಾಗತ್ತೆ ಆಕೆಗೆ. ಮಲ್ಕೊಂಡಿದ್ದಲ್ಲೇ ಒಂದು ಗಳಿಗೆ ನಿಶ್ಚೇಷ್ಟಿತಲಾಗ್ತಾಳೆ. ನಂತರ ನಿಂಗೆ ಮತ್ತೆ ಕೂಗ್ತಾನೆ. ನಿಧಾನವಾಗಿ ಆಕೆ ಮೇಲೆದ್ದು ದೊಡ್ಡಿ ಕಡೆ ಹೋಗಿ ನೋಡ್ತಾಳೆ. ಹಸು ಮತ್ತು ಎತ್ತುಗಳನ್ನು ಬಿಚ್ಚಿ ನಿಂಗ ಹೊರಗೆ ಕಟ್ಟಿರ್ತಾನೆ. ಗೌಡಜ್ಜ ಮಾತ್ರ ಅಟ್ಟಿನ ಮೇಲೆ ನೆನ್ನೆ ರಾತ್ರಿ ಹೇಗೆ ಮಲಗಿದ್ನೋ ಹಾಗೆ ಮಲಗಿರ್ತಾನೆ. ಅವನ ಮುಖ ಇನ್ನು ಪಿಳ್ಳಂಗೋವಿ ಕೇಳ್ತಾ ಇದ್ದಾನೇನೋ ಅನ್ನೋ ಹಾಗಿರುತ್ತೆ. ಇವನು ಯಾವಾಗ ಸತ್ತ? ತಾನು ರಾತ್ರಿ ನೋಡ್ದಾಗ್ಲೇನೆ ಸತ್ತು ಮಲಗಿದ್ನ ಅಥವಾ ನಿದ್ದೆಯಲ್ಲಿ ಜೀವ ಹೋಗಿದ್ಯಾ ಅನ್ನೋದು ಆಕೆಗೆ ತಿಳಿಯೋದಿಲ್ಲ. ಸತ್ತೇ ಇಲ್ವೇನೋ, ನಿಂಗ ಸುಳ್ಳು ಹೇಳ್ತಿರ್ಬಹುದಾ ಅಂತ ಒಂದು ಅನುಮಾನನೂ ಬರುತ್ತೆ. ಹತ್ರ ಹೋಗ್ತಾಳೆ, ಮೈ ಮುಟ್ಟಿ ನೋಡ್ತಾಳೆ. ಕೈ ಕಾಲೆಲ್ಲ ತಣ್ಣಗಾಗಿ ಕೊರಡಾಗ್ಬಿಟ್ಟಿರುತ್ತವೆ. ಇನ್ನು ಗೌಡಜ್ಜಿ ತಿಥಿಗೆ ಬಂದಿದ್ದ ನೆಂಟ್ರೆಲ್ರು ಗೌಡಜ್ಜನ ತಿಥಿಗೂ ಬರ್ತಾರೆ. ಆದರೆ ಆಗ ಎಲ್ಲವನ್ನು ನಿರ್ವಹಿಸಕ್ಕೆ ಗೌಡಜ್ಜ ಇದ್ದ. ಈಗ ಮೂಕಿ ತಾಯವ್ವನನ್ನು ಬಿಟ್ರೆ ಅಧಿಪತ್ಯ ಮಾಡೋಕ್ಕೆ ಇನ್ನೊಂದು ಪಿಳ್ಳೆ ಇಲ್ಲ. ವೆಂಕಟರಮಣ ಬೆಳಗ್ಗೆ ಸಂಜೆ ಅಲ್ಲೇ ಇರ್ತಾ ಇದ್ದ. ಆದರೆ ಹಣಕಾಸಿನ ವ್ಯವಹಾರ ಆಗಿರೋದ್ರಿಂದ ಸ್ವತಂತ್ರಿಸಿ ಏನು ಮಾಡೋಕ್ಕೂ ಆತ ಹಿಂಜರಿತಾ ಇದ್ದ. ತಾಯವ್ವ ಒಳಗಿಂದ ಒಂದು ಕೊಳದಪ್ಲೆನಲ್ಲಿ ರೂಪಾಯಿಗಳನ್ನ ತಂದು ಅವನ ಮುಂದಿಡ್ತಾಳೆ. ಅವನು ಎಣಿಸಿ ನೋಡ್ತಾನೆ. 820 ರೂಪಾಯಿಗಳಿರುತ್ತೆ. ಇಷ್ಟರಲ್ಲೇನೆ ತಿಥಿ ಆಗಬೇಕು. ಇರೋ ಇಷ್ಟನ್ನು ತಿಥಿಗೆ ಖರ್ಚು ಮಾಡಿಬಿಟ್ರೆ ಮುಂದಿನ ಪೈರು ಬರೋ ತನಕ ಸಂಸಾರದ ನಿರ್ವಹಣೆ ಹೇಗೆ ಅಂತ ಅವನು ಯೋಚಿಸ್ತಾನೆ. ಆದರೆ ಇಷ್ಟು ದೊಡ್ಡದಾಗಿ ಬದುಕಿ ಬಾಳಿದ ಗೌಡಜ್ಜನ ತಿಥಿಯನ್ನ ಕೃಪಣತನದಿಂದ ಮಾಡಬಾರ್ದು. ಒಂದು 8-10 ಜನಕ್ಕಾದ್ರೂ ಅನ್ನದಾನ ಮಾಡಬೇಕು. ಆದರೆ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಗೌಡಜ್ಜಿ ತಿಥಿಗಳಿಗೆ ಅಂತ ಖರ್ಚಾಗಿ ಈಗ ಹಗೇವಿನಲ್ಲಿ ರಾಗಿನೂ ಇಲ್ಲ, ಕಣಜದಲ್ಲಿ ಭತ್ತನೂ ಇಲ್ಲ. ಪರಿಸ್ಥಿತಿಯನ್ನ ನೆಂಟರಿಷ್ಟೆಲ್ಲ ಅರಿತ್ಕೊಂತಾರೆ. ಅವರುಗಳೇ ಊರುಗಳಿಂದ ರಾಗಿ ಹಿಟ್ಟು, ಅಕ್ಕಿ, ಬೇಳೆ, ಬೆಲ್ಲ ಎಲ್ಲವನ್ನು ತರ್ತಾರೆ. ಸುತ್ತ ಹಳ್ಳಿಗರಿಗೆಲ್ಲ ಊಟಕ್ಕೂ ತಮಟೆ ಹೊಡೆಸ್ತಾರೆ. 11ನೇ ದಿನ ದೊಡ್ಡದಾಗಿ ತಿಥಿ ಮಾಡೋ ಸಿದ್ಧತೆ ಆಗತ್ತೆ. ಅಯ್ಯೋ, ಅವನೇನು ಸಾಮಾನ್ಯದ ಗೌಡನ, ಗುಡಿ ಕಟ್ಸಿರೋನು ಅನ್ನೋ ಅಭಿಮಾನ ನೆಂಟರಿಷ್ಟರಲ್ಲಿ ಮಾತ್ರ ಅಲ್ಲದೆ ಊರಿನ ಇತರರಲ್ಲೂ ಅವನ ಬಗ್ಗೆ ಪ್ರೀತಿ ಹೆಮ್ಮೆ ಉಕ್ಕಿ ಹರಿತಾ ಇರುತ್ತೆ. 10ನೇ ದಿನ ಮಧ್ಯಾಹ್ನ ಮನೆಯೆಲ್ಲ ನೆಂಟರಿಷ್ಟರಿಂದ ತುಂಬ ಹೋಗಿರುತ್ತೆ. ಮರುದಿನ ಆಗ್ಬೇಕಾದಂತಹ ಮಹಾ ಸಂತರ್ಪಣೆಗೆ ಮನೆ ಮುಂದೆ ಇರೋ ದೊಡ್ಡ ಮೈದಾನದಲ್ಲಿ ಒಲೆ ತೆಗಿತಾ ಇರ್ತಾರೆ. ಭಾರಿ ಪಾತ್ರೆಗಳನ್ನ ತೊಳಿತಾ ಇರ್ತಾರೆ. ಜೋರಾಗಿ ಕೆಲಸ ನಡೀತಾ ಇರುತ್ತೆ. ಅಷ್ಟರಲ್ಲಿ ಮೈ ಮುಖ ಎಲ್ಲ ಧೂಳಿಂದ ತುಂಬಿರೋ ಒಂದು ದೊಡ್ಡ ಕಾರು ಅಲ್ಲಿಗೆ ಬರುತ್ತೆ. ಜನರೆಲ್ಲ ವಿಸ್ಮಯದಿಂದ ಆ ಕಡೆ ನೋಡ್ತಾ ಇರ್ಬೇಕಾದ್ರೆ ಅದರಿಂದ ಒಬ್ಬ ಎತ್ತರವಾದ ಕೆಂಪು ಬಣ್ಣದ ಸಾಹೇಬ ಇಳಿತಾನೆ. ಶರಾಯಿ, ಕೋಟು, ಹ್ಯಾಟು, ಬೂಟುಗಳನ್ನು ಹಾಕೊಂಡಿರ್ತಾನೆ. ನೇರವಾಗಿ ಗೌಡಜ್ಜನ ಮನೆ ಒಳಗೇನೆ ಹೋಗ್ತಾನೆ ಆತ. ನಂಟ್ರು ಯಾರಿಗೂ ಆತನ ಗುರುತು ಸಿಕ್ಕೋದಿಲ್ಲ. ಆದರೆ ತಾಯವ್ವಂಗೆ ತಕ್ಷಣ ಗೊತ್ತಾಗುತ್ತೆ. ನಗುಮುಖ ಮಾಡ್ತಾಳೆ. ಆದರೆ ಅವ್ರು ಯಾರು ಅನ್ನೋದನ್ನ ಆಕೆ ಬಾಯಿ ಬಿಟ್ಟು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಬಂದಿದ್ದವನು ಅಜ್ಜ ಎಲ್ಲವನೇ ಅಂತ ಕೇಳಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಇವನು ಕೆಂಪು ದೇಶಕ್ಕೆ ಹೋಗಿದ್ದ ಕಾಳಿಂಗ ಅಂತ. ಕಾಳಿಂಗ ಕಾರಿನ ಹಿಂಭಾಗದಲ್ಲಿದ್ದ ತನ್ನ ಹಾಸಿಗೆ ಪೆಟ್ಟಿಗೆಗಳನ್ನ ಒಳಕೇರಿಸಿ ಕಾರ್ನವನಿಗೆ ದುಡ್ಡು ಕೊಡ್ತಾನೆ. ಅದು ಹೊರಟು ಹೋಗುತ್ತೆ. ತನ್ನ ಶರಾಯಿ, ಕೋಟು, ತಲೆ ಮೇಲಿದ್ದ ಹ್ಯಾಟು, ಕಾಲಿನ ಬೂಟುಗಳನ್ನ ಬಿಚ್ಚಿ ಒಳಗಡೆ ಇದ್ದಂತಹ ಪಟ್ಟ ಪೈಜಾಮ, ಬಿಳಿ ಶರ್ಟಲ್ಲಿ ಅವನು ಮಂಚದ ಮೇಲೆ ಕೂತ್ಕೋತಾನೆ. ಅವನ ಸಂಗಡ ಮಾತಾಡೋಕ್ಕೆ ನೆಂಟರಿಷ್ಟರಿಗೆಲ್ಲ ಒಂದು ರೀತಿಯ ಸಂಕೋಚ, ಜೊತೆಗೆ ಭಯ. ಅಷ್ಟರಲ್ಲಿ ಯಂಗಟ ಅಲ್ಲಿಗೆ ಬರ್ತಾನೆ. ಯಾವಾಗ ಬಂದೆ ತಮ್ಮಯ್ಯ ಅಂತ ಕೇಳ್ತಾನೆ. ಕಾಳಿಂಗ ಕೇಳ್ತಾನೆ, ಅಜ್ಜಿ ತಿಥಿ ಇನ್ನೂ ಆಗಿಲ್ವಾ ಅಂತ ಹೇಳಿದಾಗ ಯಂಗಟ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಅಜ್ಜಿದಾಗಿ 25 ದಿನ ಆಗಿದೆ.
ಈಗ ಆಗ್ಬೇಕಾಗಿರೋದು ಅಜ್ಜನದು ಅಂತ. ಮಗ ಮನೆಗೆ ಬಂದಿದ್ದಕ್ಕೆ ತಾಯವ್ವನಿಗೂ ಸಮಾಧಾನ ಅನ್ಸುತ್ತೆ. ಅವನನ್ನ ಒಳಕ್ ಬರೋ ಹಾಗೆ ಸನ್ನೆ ಮಾಡಿ ಕೊಳಗದಲ್ಲಿದ್ದ ಹಣವನ್ನ ಅವನ ಎದುರಿಗೆ ಇಡ್ತಾಳೆ. ಬೆರಳಿನ ಸನ್ನೆಯಿಂದ 600 ರೂಪಾಯಿ ಇದೆ ಅಂತ ಹೇಳ್ತಾಳೆ. ಅಷ್ಟಕ್ಕೆ ತನ್ನ ಜವಾಬ್ದಾರಿ ಕಳೀತು ಅಂತ ಅವಳು ಅನ್ಕೊಂತಾಳೋ ಏನೋ. ಕಾಳಿಂಗ ಮತ್ತೆ ಹೋಗಿ ಮಂಚದ ಮೇಲೆ ಹೊರಗೆ ವಿಶ್ರಮಿಸ್ತಾನೆ. ಎಂಗಟ ಕೆಳಗೆ ನೆಲದ ಮೇಲೆ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾನೆ. ಅರ್ಧ ಗಂಟೆನಲ್ಲಿ ತಾಯವ್ವ ಬಿಸಿ ಬಿಸಿ ಅನ್ನ ಮಾಡಿ ಅವ್ರಿಗೆ ಊಟಕ್ಕೆ ಗಂಗಾಳದಲ್ಲಿ ಇಡ್ತಾಳೆ. ಅಡಿಗೆ ಅವನಿಗೆ ತುಂಬಾ ಖಾರ ಇತ್ತೇನೋ ಗೊತ್ತಿಲ್ಲ. ಪದೇ ಪದೇ ನೀರು ಕುಡಿದು ಸಾರಿನಲ್ಲಿ ಕಲಸಿದ ಅನ್ನವನ್ನ ಅರ್ಧಕ್ಕೆ ಬಿಟ್ಟು ಮೊಸರಲ್ಲಿ ಕಲಸಿ ಉಂಡು ಹೇಳ್ತಾನೆ. ಅಷ್ಟರಲ್ಲಿ ವೆಂಕಟರಮಣ ಬರ್ತಾನೆ. ನಂಟರಿಷ್ಟರು ಊರ್ನವರು ಎಷ್ಟೇ ಉತ್ಸಾಹದಿಂದ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ಬೇಕಾದ ಸಲಹೆ ಸೂಚನೆ ಕೊಡೋದೇನೆ ಅವನ ಕೆಲಸ ಆಗಿರುತ್ತೆ. ಇಲ್ಲಿ ಕಾಳಿಂಗನನ್ನ ಕಂಡ ಮೇಲೆ ಅವನಿಗೆ ಆಶ್ಚರ್ಯದ ಜೊತೆ ಸಮಾಧಾನನೂ ಆಗತ್ತೆ. ಯಾವಾಗ ಬಂದೆ ನೀನು? ನಾನು ಕಳ್ಸಿದ ಟೆಲಿಗ್ರಾಮ್ ಬಂತಾ ಅಂತ ಕೇಳ್ತಾನೆ. ಬಂತು, ಅದಕ್ಕೆ ಬಿಟ್ಟ ಹಾಗೆ ಬಂದೆ ಅಂತ ಕಾಳಿಂಗ ಹೇಳ್ತಾನೆ. ಇಷ್ಟು ದಿನ ಯಾಕಾಯ್ತು ಅಂತ ಕೇಳಿದಾಗ, ಟೆಲಿಗ್ರಾಮ್ ಬಂದಾಗ ನಾನು ಊರಲ್ಲಿ ಇರಲಿಲ್ಲ, ನಾವಿದ್ದ ಕಡೆಗೆ ಅದು ಬರೋಷ್ಟರಲ್ಲಿ ನಿಧಾನ ಆಯಿತು ಅಂತ ಹೇಳ್ತಾನೆ. ಸದ್ಯ ಈಗಲಾದ್ರೂ ಬಂದಿಯಲ್ಲ ಬಿಡು, ನಮಗಿನ್ನ ಹಗುರ ಆಯಿತು. ನಾಳೆ ದಿನದ ಕೆಲಸ ಕಾರ್ಯಕ್ಕೆಲ್ಲ ಆಗಿದೆ. ಇಷ್ಟು ಜನನು ಸೇರಿ ಪ್ರತಿಯೊಂದನ್ನು ಮಾಡ್ತಾ ಇದ್ದಾರೆ. ನೀನೇನು ಯೋಚನೆ ಮಾಡಬೇಡ. ನಾಳೆ ಶಾಸ್ತ್ರಕ್ಕೆ ಕೂತ್ಕೊಳ್ಳೋದು ಯಾರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಧಿಕಾರಿಯಾದವನು ನೀನು ಬಂದಿಯಲ್ಲ ಬಿಡು ಅಂತ ವೆಂಕಟರಮಣ ಸಮಾಧಾನವನ್ನ ಸೂಚಿಸ್ತಾನೆ. ಅವರಿಬ್ರು ಪರಸ್ಪರ ಬಹಳ ಹೊತ್ತು ಮಾತಾಡ್ತಿರ್ತಾರೆ. ಕಾಳಿಂಗ ಅಮೆರಿಕಕ್ಕೆ ಹೋದ ನಂತರ ಇಲ್ಲಿ ನಡೆದ ಸಂಗತಿಗಳನ್ನ ವೆಂಕಟರಮಣ ಆ ಸಂದರ್ಭದಲ್ಲಿ ಹೇಳಬಹುದಾದಷ್ಟು ದೀರ್ಘವಾಗಿ ನಿರೂಪಿಸ್ತಾನೆ. ದೇವಸ್ಥಾನ ಕಟ್ಟಿಸೋದ್ರಿಂದ ಹಿಡಿದು ಅಜ್ಜಿ ಅಜ್ಜ ಸತ್ತದ್ದನ್ನೆಲ್ಲವನ್ನು ವಿವರಿಸ್ತಾನೆ. ಅಮೆರಿಕೆಯಲ್ಲಿ ಅವನ ಬಗ್ಗೆ ಕೇಳಿದಾಗ ಕಾಳಿಂಗನಿಗೆ ಹೆಚ್ಚು ಮಾತಾಡೋ ಉತ್ಸಾಹ ಇರೋದಿಲ್ಲ. ಇಲ್ಲಿಯ ವಿದ್ಯಮಾನಗಳನ್ನ ಅರಿತುಕೊಳ್ಳೋದ್ರಲ್ಲೇನೆ ಅವನ ಮನಸ್ಸು ಮಗ್ನವಾಗಿರುತ್ತೆ. 2 ವರ್ಷದಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ನೀನು, ಆದ್ರೆ ಹೆಚ್ಚು ಕಮ್ಮಿ 4 ವರ್ಷನೇ ಆಯಿತಲ್ಲ, ಯಾಕೆ ಅಂತ ವೆಂಕಟರಮಣ ಕೇಳ್ತಾನೆ. ಆಗ ಕಾಳಿಂಗ ಹೇಳ್ತಾನೆ, ಮೊದಲು ಅಗ್ರಿಕಲ್ಚರಲ್ ಓದ್ದೆ, ಆಮೇಲೆ ಒಂದು ಫೆಲೋಶಿಪ್ ಸಿಕ್ತು ಅನಿಮಲ್ ಹಸ್ಬೆಂಡ್ರಿ ಅಂತ. ಅಂದ್ರೆ ಪಶುಗಳನ್ನ ಸಂರಕ್ಷಿಸೋದು, ಅವುಗಳ ರೋಗ ರುಜಿನಗಳು, ಅವುಗಳಿಂದ ಆಗೋ ಪ್ರಯೋಜನ, ಇವುಗಳನ್ನ ಓದೋಕ್ಕೆ. ಇದೆಲ್ಲವನ್ನು 1 ವರ್ಷ ಓದಿ ಇನ್ನೊಂದು ಡಿಪ್ಲೊಮಾ ತಗೊಂಡೆ. ಇಷ್ಟು ದಿನ ಒಂದು ಫಾರ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ತಗೋತಾ ಇದ್ದೆ ಅಂತಾನೆ. ವೆಂಕಟರಮಣ ಸಂಜೆ ಹೊತ್ತಿಗೆ ಅಗ್ರಹಾರಕ್ಕೆ ಹಿಂತಿರುಗ್ತಾನೆ. ಮರುದಿವಸ ಬೆಳಗ್ಗೆ 7 ಗಂಟೆಗೂ ಮೊದಲೇನೆ ವೆಂಕಟರಮಣ ದರ್ಬೆ ಕಟ್ಟಿನ ಜೊತೆಗೆ ಬರ್ತಾನೆ. ಅಷ್ಟರಲ್ಲಿ ಮನೆಯನ್ನ ಗೂಡಿಸಿ ಗೋವಿನ ಸಗಣಿಯಿಂದ ಸಾರಿಸಿರ್ತಾರೆ. ಒಳ ಅಂಗಳದಲ್ಲಿ ನವಗ್ರಹ ಧಾನ್ಯಗಳು, ಬಾಳೆ ಎಲೆ, ಮಾವಿನ ಸೊಪ್ಪು, ದಾನಕ್ಕೆ ಅಂತ ಪಂಚಗಳು, ಚೊಂಬು, ತಪ್ಪಲೆ ಮೊದಲಾಗಿ ಕೆಲವು ಪಾತ್ರೆಗಳೆಲ್ಲ ಸಿದ್ಧವಾಗಿರುತ್ತೆ. ತಾಯವ್ವ ಹಾಲು ಕೊಡ್ತಿದ್ದ ಒಂದು ಪುಣ್ಯಕೋಟಿ ಹಸುವಿಗೆ ಮೈ ತೊಳೆದು ಗೋದಾನಕ್ಕೆ ಅಂತ ಕರುವಿನ ಜೊತೆ ಬೀದಿ ಬಾಗಿಲ ಹತ್ರ ಕಟ್ಟಿರ್ತಾಳೆ. ವೆಂಕಟರಮಣ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಮತ್ತು ಸಗಣಿ ಕೂಡಿದ ಪಂಚಗವ್ಯವನ್ನು ಸಿದ್ಧಪಡಿಸಿ ಅದನ್ನು ದರ್ಬೆಯಿಂದ ತೊಳಸಿಟ್ಟಿರ್ತಾನೆ. ಅಷ್ಟರಲ್ಲಿ ಬೇರೆ ಬೇರೆ ಊರಿಂದ 7-8 ಜನ ಬ್ರಾಹ್ಮಣರು ಬಂದು ಸೇರ್ತಾರೆ. ಬಂದಿದ್ದ ನೆಂಟರಿಷ್ಟರೆಲ್ಲರದೂ ಸ್ನಾನ ಆಗತ್ತೆ. ಮೊದಲು ಪಂಚಗವ್ಯ ಆಗಿ ನವಗ್ರಹ ಮೊದಲಾಗಿ ದಾನಗಳಾದ ಮೇಲೆ ಎಲ್ಲರೂ ಹೋಗಿ ಹೆಣ ಹೂತಿದ್ದ ಜಾಗಕ್ಕೆ ಹಾಲು ತುಪ್ಪ ಬಿಡೋದು ಪದ್ಧತಿ ಆಗಿರುತ್ತೆ. ವೆಂಕಟರಮಣ ಬಾಳೆ ಎಲೆಗಳನ್ನ ಹಾಸಿ ಧಾನ್ಯಗಳನ್ನ ಅವುಗಳ ಸ್ಥಾನದಲ್ಲಿ ಹಾಕಿಸ್ತಾ ಇರ್ಬೇಕಾದ್ರೆ ಕಾಳಿಂಗ ಸ್ನಾನ ಮಾಡ್ಕೊಂಡು ಬರ್ತಾನೆ. ಅಲ್ಲಿ ಕೂತು ನವಗ್ರಹದ ಎಲೆ ಮೇಲೆ ಹಾಕ್ತಿದ್ದ ಎಂಗಟನನ್ನ ವೆಂಕಟರಮಣ ಕೇಳ್ತಾನೆ. ಕ್ಷೌರದವನನ್ನ ಕರ್ಸೋದ್ ಮರತಿಯನಪ್ಪ ಅಂದಾಗ, ಇಲ್ಲ ಕರ್ಸಿವ್ನಿ, ಜಗತಿ ಮೇಲೆ ಕಂಬತ್ತಾವ್ ಕೂತವನೆ ಅಂತ ಎಂಗಟ ಹೇಳ್ತಾನೆ. ಸರಿ ಕಾಳಿಂಗಗೌಡ, ನೀನು ಹೋಗ್ಬಿಟ್ಟು ಪೂರ್ತಿಯಾಗಿ ತಲೆ ತೆಗೆಸ್ಕೊಂಡ್ ಬಾ ಅಂತ ಪುರೋಹಿತನಾದ ವೆಂಕಟರಮಣ ಹೇಳ್ತಾನೆ. ಆದ್ರೆ ಕಾಳಿಂಗ ಉತ್ತರ ಕೊಡೋದಿಲ್ಲ. 5 ನಿಮಿಷದ ನಂತರ ವೆಂಕಟರಮಣ ಮತ್ತೆ ಅದನ್ನೇ ಹೇಳಿದಾಗ, ಅದು ತೆಗಿದೇ ಇದ್ರೆ ಕೆಲಸ ಆಗಲ್ವಾ ಅಂತಾನೆ. ಆಗ ಅಲ್ಲಿದ್ದ ಬ್ರಾಹ್ಮಣರೆಲ್ಲ ಹೇಳ್ತಾರೆ, ಉಂಟೆ ಶಿರಮುಂಡನವಾದ್ಮೇಲೆನೆ ಕರ್ತೃ ಶ್ರಾದ್ರ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಉಳಿದ ನೆಂಟರಲ್ಲಿ ಹಿರಿಯ ಗೌಡ್ರೊಬ್ರು ಹೇಳ್ತಾರೆ, ಅದು ಹೆಂಗಾಗ್ತದೆ ತಮ್ಮಯ್ಯ, ಮೊದಲು ತಲೆ ಬೋಳಿಸ್ಕೊಂಡ್ಲೇಬೇಕು ಅಂತಾರೆ. ಆಗ ವೆಂಕಟರಮಣ ಹೇಳ್ತಾನೆ, ನಮ್ಮ ತಂದೆ ಸತ್ತಾಗ ನಾನು ತೆಗೆಸ್ಕೊಂಡಿದ್ದನ್ನ ನೀನು ನೋಡಿದ್ದೆ ಅಲ್ವಾ, ಹಾಗೇನೆ ಇದನು. ನೀನು ಫಾರಿನ್ಗೆ ಹೋಗಿ ಬಂದಿರೋನು, ಪೂರ್ತಿಯಾಗಿ ಬೇಡ ಅಂದ್ರೆ ಬೇಡ ಬಿಡು, ಮುಂದ್ಗಡೆ ಒಂದಷ್ಟಗಲ ಕಮಾನನ್ ಹಾಗೆ ತೆಗೆಸ್ಬಿಡು, ಆಮೇಲೆ ಅದು ಬೆಳೆಯೋ ತನಕ
ಹ್ಯಾಟನ್ನು ಟೋಪಿನೋ ಹಾಕ್ಕೊಂಡ್ರೆ ಆಗುತ್ತೆ ಅಂತಾನೆ. ಕಾಳಿಂಗ ಒಂದು ನಿಮಿಷ ಯೋಚನೆ ಮಾಡ್ತಾನೆ. ಆನಂತರ ಹೇಳ್ತಾನೆ, ನನಗೆ ಅದರಲ್ಲೆಲ್ಲ ನಂಬಿಕೆ ಇಲ್ಲ, ನೀವು ಉಳಿದ ಕೆಲಸ ಎಲ್ಲ ಮಾಡಿಸಿ ಆಗತ್ತೆ ಅಂತಾನೆ. ಶಿರಮುಂಡನವಾಗದೆ ಉಳಿದ ಕೆಲಸ ಹೇಗಾಗತ್ತೆ ಅಂತ ಉಳಿದ ಬ್ರಾಹ್ಮಣರು ಹೇಳ್ತಾರೆ. ನಂಟರ ಪೈಕಿ ಒಬ್ಬ ಹಿರಿ ಮುದುಕಿ ಹೇಳ್ತಾಳೆ, ಮಗ ನಿಂಗೇನು ಬಂತಲ್ಲ ಬುದ್ಧಿ ಹಿಂಗನ್ನಕ್ಕೆ ಅಂತ. ಆದರೆ ಈ ಮಾತನ್ನು ಕೇಳಿ ಕಾಳಿಂಗನ ಮುಖ ಕಪ್ಪಿಡುತ್ತೆ ವಿನಾ ಅವನು ಮಾತ್ರ ತಲೆ ಬೋಳಿಸ್ಕೊಳ್ಳೋಕೆ ಒಪ್ಪೋದಿಲ್ಲ. ಕೊನೆಗೆ ಎಂಗಟ ಹೇಳ್ತಾನೆ, ದೋಸ್ರೆ ನಾನು ಬೋಳಿಸ್ಕೊಂಡ್ರೆ ಆಯ್ತದ ಅಂತ ಕೇಳಿದಾಗ ವೆಂಕಟರಮಣ ಜೋಯಿಸ, ಹಾಗೆ ಆಗಲಿ, ನೀನು ಗೌಡಜ್ಜನಿಗೆ ಮಗನ ಸಮಾನ, ನೀನೇ ಮಾಡಿಸ್ಕೋಬಹುದು. ಆದರೆ ನವಗ್ರಹದ ಮುಂದೆ ಕೂತು ಉಳಿದ ಕೆಲಸವನ್ನು ನೀನೇ ಮಾಡಬೇಕಾಗತ್ತೆ, ಆಗ್ಬೋದಾ ಕಾಳಿಂಗ ಅಂತ ಕೇಳಿದ್ದಕ್ಕೆ ಆಗಲಿ ಅಂತ ಕಾಳಿಂಗ ಒಪ್ಕೊಳ್ತಾನೆ. ಸಮಸ್ಯೆ ಏನೋ ಬಗೆಹರಿಯುತ್ತೆ, ಆದರೆ ಅದರಿಂದ ಯಾರಿಗೂ ಸಂತೋಷ ಆಗೋದಿಲ್ಲ. ತಾಯವಂಗಂತೂ ದುಃಖ ಹೆಚ್ಚಾಗುತ್ತೆ. ಆದರೆ ಅದನ್ನು ಹೇಳೋಕೆ ಆಕೆಗೆ ತಿಳಿದು, ಜೊತೆಗೆ ಅಷ್ಟೊಂದು ಜನರ ಮುಂದೆ ಮಗನಿಗೆ ಅವಳು ಹೇಗೆ ತಾನೇ ಹೇಳ್ತಾಳೆ. ಎಂಗಟ ಪೂರ್ತಿಯಾಗಿ ತಲೆ ತೆಗೆಸ್ಕೊಂಡು ಮಂಡಿ ತನಕ ಬರೋ ಹಾಗೆ ಬಿಳಿ ಹೊಸ ದಟ್ಟಿ ಸುತ್ತಕೊಂಡು ಬಲತರ್ಜನಿಗೆ ಜೋಯಿಸ್ರು ಮಾಡಿಕೊಟ್ಟ ದರ್ಬೆಯ ಪವಿತ್ರ ಇಸ್ಕೊಂಡು ಕೂತ್ಕೊಂತಾನೆ. ಅವರು ಮಂತ್ರ ಹೇಳಿದ ಹಾಗೇನೆ ಸಗಣಿ ಮತ್ತು ಗರಿಕೆ ಗಣಪತಿ, ಕಳಸ, ನವಗ್ರಹಗಳ ಪೂಜೆ ಎಲ್ಲವನ್ನು ಮಾಡ್ತಾನೆ. ಜೊತೆಗೆ ಪಂಚಗವ್ಯದ ಪೂಜೆನೂ ಆಗತ್ತೆ. ಅದನ್ನ ಕಾಳಿಂಗ ಮತ್ತು ತಾಯವ್ವ ಮೊದಲು ತಗೋಬೇಕು. ಎಂಗಟ ಕರ್ತವ್ಯನ ಸ್ಥಾನದಲ್ಲಿ ಕೂತ್ ಕೆಲಸ ಮಾಡಿದ್ರು ಕೂಡ ಸೂತ್ಕ ಕಳಿಬೇಕಾಗಿರೋದು ಅವನಿಗಲ್ಲ. ಹಾಗಾಗಿ ವೆಂಕಟರಮಣ ಕಾಳಿಂಗನನ್ನ ಕೂಗ್ತಾನೆ. ಅವನು ಬಂದು ಕೈ ಒಟ್ಟದ ಮೇಲೆ ಒಂದು ಮಾವಿನ ಎಲೆಯನ್ನು ಉದ್ದರಣೆಯಂತೆ ಮಾಡಿಕೊಂಡು ಒಮ್ಮೆ ಪಂಚಗವ್ಯವನ್ನ ತುಂಬಿ ಮತ್ತೊಮ್ಮೆ ತುಂಬಿಕೊಳಕ್ ಹೋದಾಗ ಕಾಳಿಂಗ ಒಂದೇ ಸಲ ಸಾಕು ಬಿಡು ಅಂತಾನೆ. ಆ ನಂತರ ಕಂಬದ ಮರೆಗೆ ಹೋಗ್ತಾನೆ. ಅದನ್ನು ಕುಡಿಯೋಕೆ ಪ್ರಯತ್ನಿಸ್ತಾನೆ. ಆದ್ರೆ ಅದರಲ್ಲಿದ್ದ ಸಗಣಿ ಮತ್ತು ಗಂಜಳದ ವಾಸನೆಗೆ ಅಸಹ್ಯ ಪಟ್ಟುಕೊಂಡು ಅದನ್ನ ಕಂಬಕ್ಕೆ ಒರೆಸ್ಬಿಡ್ತಾನೆ. ಉಳಿದವರು ಇದನ್ನೇನು ಗಮನಿಸೋದಿಲ್ಲ. ಆದ್ರೆ ವೆಂಕಟರಮಣ ಮಾತ್ರ ಕಿರುಗಣ್ಣಿನಿಂದ ಅವನು ಮಾಡಿದ್ದನ್ನ ನೋಡ್ತಾನೆ ಇರ್ತಾನೆ. ಜೊತೆಗೆ ಆ ಕಡೆ ಇದ್ದ ತಾಯವ್ವನಿಗೂ ಕೂಡ ಇದೆಲ್ಲ ಗೊತ್ತಾಗತ್ತೆ. ಆ ನಂತರ ವೆಂಕಟರಮಣ ಜೋಯಿಸ ತಾಯವ್ವನ್ನ ಕರೀತಾನೆ. ಆಕೆ ಹೋಗಿ ಬಾಗಿ ಬಲಗೈಯನ್ನ ಎಡಗೈ ಮೇಲೆ ಇಟ್ಕೊಂಡು ನೀಡ್ತಾಳೆ. 3 ಸಲ ತುಂಬಿ ಹಾಕದ್ಮೇಲೆ ಪಂಚಗವ್ಯ ಅವಳ ಬೊಗಸಿ ತುಂಬ ಆಗತ್ತೆ. ಭಕ್ತಿಯಿಂದ ಕಣ್ಣು ಮುಚ್ಕೊಂಡು ಅಲ್ಲೇ ಅದನ್ನು ಕೂಡಿದ ಮೇಲೆ ಕೈಯನ್ನ ತನ್ನ ತಲೆಗೆ ಒರೆಸ್ಕೊಂಡು ಪ್ರದಕ್ಷಿಣೆ ಮಾಡಿ ನವಗ್ರಹಕ್ಕೆ ಅಡ್ಡ ಬೀಳ್ತಾಳೆ. ಆ ನಂತರ ಉಳಿದ ನೆಂಟರಿಷ್ಟರು, ಊರಿನ ಇತರರು, ಹೆಂಗಸರು, ಮಕ್ಕಳು ಎಲ್ಲರೂ ಕೂಡ ಆ ಪಂಚಗವ್ಯವನ್ನ ಸ್ವೀಕರಿಸ್ತಾರೆ. ಎಲ್ಲರೂ ಭಕ್ತಿಯಿಂದ ಅದನ್ನ ತಗೋತಾರೆ. ಇದಾದ ಮೇಲೆ ಕೆಲವು ಮಂತ್ರ ತಂತ್ರಗಳ ನಂತರ ಸೇರಿದ್ದ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳು ಎಲ್ಲ ಕೊಡಲ್ಪಡುತ್ತವೆ. ತಾಯವ್ವ ಗೋವನ್ನು ಮಾತ್ರ ವೆಂಕಟರಮಣನಿಗೆ ಕೊಡಿಸ್ತಾಳೆ. ಅಷ್ಟರಲ್ಲಿ ಅಗ್ರಹಾರದಿಂದ ವೆಂಕಟರಮಣನ ತಾಯಿ ಮತ್ತು ಹೆಂಡತಿ ಅವನ 1 ವರ್ಷದ ಹೆಣ್ಣು ಮಗುವಿನ ಜೊತೆಗೆ ಬಂದಿರ್ತಾರೆ. ಬಂದಿದ್ದ ಬ್ರಾಹ್ಮಣರಿಗೆ ಅಡಿಗೆ ಮಾಡೋದು ಅವ್ರ ಕೆಲಸ ಆಗಿರುತ್ತೆ. ಸುಬ್ಬಮ್ಮ ಕಾಳಿಂಗನಿಗೆ ಅನ್ನ ಇಟ್ಟು ಓದಿಸಿದವರು. ಚೆನ್ನಾಗಿದೆಯಾ ಮಗು ಅಂತ ಅವ್ರು ಮಾತಾಡಿಸಿದಾಗ ಕಾಳಿಂಗನು ಅವರಿಗೆ ಕೈ ಮುಗಿತಾನೆ, ಸೌಜನ್ಯದಿಂದ ಮಾತಾಡಿಸ್ತಾನೆ. ವೆಂಕಟರಮಣ ಹೆಂಡತಿ ಮೀನಾಕ್ಷಿಗೂ ಕೈ ಮುಗಿದು ಕುಶಲವನ್ನ ಕಾಳಿಂಗ ವಿಚಾರಿಸ್ತಾನೆ. ಸಮಾಧಿಗೆ ಹಾಲು ತುಪ್ಪ ಬಿಟ್ಟ ಮೇಲೆ ನೆಂಟರೆಲ್ಲರೂ ಪುಣ್ಯಕೋಟಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ವೆಂಕಟರಮಣ ಅಲ್ಲಿಗೆ ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ವಿಶೇಷವಾದ ಪೂಜೆಯನ್ನ ಮಾಡಿರ್ತಾನೆ. ಅಲ್ಲಿಗೆ ಬಂದ ಪ್ರತಿಯೊಬ್ಬರೂ ಒಮ್ಮೊಮ್ಮೆ ಗುಡಿ ಗಂಟೆಯನ್ನ ಬಾರಿಸ್ತಾರೆ. ಆಗ ಅದರ ನಾದ ಸುತ್ತ ಇದ್ದ ಹಳ್ಳಿಗಳಲ್ಲೆಲ್ಲ ತುಂಬಿ ಮೊಳಗ್ತಾ ಇರುತ್ತೆ. ಸಾಯಂಕಾಲದ ಊಟಕ್ಕೆ ಅಸಾಧ್ಯವಾದ ಜನ ಸೇರಿರ್ತಾರೆ. ಗುಡಿ ಕಟ್ಟಿಸಿದ ಗೌಡನ ತಿಥಿ ಅನ್ನೋ ಕಾರಣದಿಂದಲೇನೆ ಇವರು ಹೇಳಿ ಕಳಿಸದೇ ಇದ್ದ ಹಳ್ಳಿಗಳಿಂದಲೂ ಕೂಡ ಜನ ಬಂದು ಸೇರ್ಕೊಂಡಿರ್ತಾರೆ. ಎಲ್ಲ ಜವಾಬ್ದಾರಿಯನ್ನು ಹೊತ್ತಿದ್ದ ಎಂಗಟನಿಗೂ ಸ್ವಲ್ಪ ಭಯನೇ ಆಗತ್ತೆ. ಆದ್ರೆ ಅಲ್ಲೇ ಉಳ್ಕೊಂಡಿದ್ದ ವೆಂಕಟರಮಣ ಅವನಿಗೆ ಧೈರ್ಯ ಹೇಳ್ತಾನೆ. ನೋಡು, ದೇವ್ರ ಸಮಾರಾಧನೆಯಲ್ಲಿ ಯಾವತ್ತೂ ಅನ್ನ ಸಾಲದ ಬರೋದಿಲ್ಲ. ಕಾಳಿಂಗಜ್ಜನ ತಿಥಿ ಅಂದ್ರೆ ಅದು ದೇವ್ರ ಕೆಲಸ ಇದ್ದ ಹಾಗೆ, ನೀನೇನು ಹೆದರಬೇಡ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಾನೆ. ವಾಸ್ತವವಾಗಿ ಎಲ್ಲರಿಗೂ ಸಾಕಾಗಿ ಸಾರು, ಮುದ್ದೆ, ಪಾಯಸ, ಅನ್ನ ಎಲ್ಲ ಮಿಕ್ಕತ್ವೆ. ಕೊನೆಗೆ ವೀಳ್ಯದೆಲೆ ಸಾಲದಂತೆ ಕಂಡಾಗ ಪ್ರತಿಯೊಬ್ಬರಿಗೂ ಕವಳಿಗೆ ಕೊಡೋ ಬದಲು 6-7 ವೀಳ್ಯದೆಲೆಗಳನ್ನ ಕೊಟ್ಟು ಕಳಿಸ್ತಾ ಇರ್ತಾರೆ. ಹಿಂದಿನ ರಾತ್ರಿ ಮಲಗೋದು ತಡ ಆಗಿರುತ್ತೆ. ಹಾಗಾಗಿ ಕಾಳಿಂಗ ತಡವಾಗಿ ಎದ್ದೇಳ್ತಾನೆ. ತಿಥಿಗೆ ಬಂದ ನೆಂಟರು ಉಂಡ ಮೇಲೆ ಬೀಳ್ಕೊಡಿಯೋ ಉಪಚಾರ ಇಲ್ಲದೆ ತಂಪಾಡ್ತಾ ಹೊರಟೋಗೋ ಪದ್ಧತಿ. ಹಾಗೆ ಎಲ್ಲರೂ ಹಿಂದಿನ ದಿವಸ ರಾತ್ರಿನೇ ಹೊರಟೋಗಿರ್ತಾರೆ. ಮನೆಯಲ್ಲಿ ತಾಯಿ ಮತ್ತು ಮಗ ಮಾತ್ರ ಉಳ್ಕೊಂಡಿರ್ತಾರೆ.
ಕಾಳಿಂಗ ತುರ್ತಾಗಿ ಕೆಲವು ಕಾಗದಗಳನ್ನ ಬರಿಬೇಕಾಗಿರುತ್ತೆ. ಈಗ ಹೊಸದಾಗಿ ಅಗ್ರಹಾರಕ್ಕೆ ಪೋಸ್ಟ್ ಆಫೀಸ್ ಬಂದಿದೆ ಅಂತ ತಿಳಿದು ಅವನು ತನ್ನ ಶರಾಯಿ ಹಾಕೊಂಡು ಅಲ್ಲಿಗೆ ಹೊರಡ್ತಾನೆ. ಆದ್ರೆ ಆ ಸಣ್ಣ ಆಫೀಸ್ನಲ್ಲಿ ಪರದೇಶಕ್ಕೆ ಕಳಿಸುವಂತಹ ಕಾಗದಗಳು ಇರೋದಿರಲ್ಲ. ಅಲ್ಲಿಂದ ವೆಂಕಟರಮಣನ ಮನೆಗೆ ಹೋಗೋ ಹೊತ್ತಿಗೆ ಅವನಾಗ್ಲೇ ದೇವಸ್ಥಾನದ ಪೂಜೆಯನ್ನು ಮುಗಿಸಿ ಬಂದು ಮನೇಲಿ ಕೂತು ಇಂಗ್ಲಿಷ್ ಪೇಪರ್ ಓದ್ತಾ ಇರ್ತಾನೆ. ಅದನ್ನ ಕಂಡ ಕಾಳಿಂಗ ಕೇಳ್ತಾನೆ, ಇದೇನು ನೀನ್ ಇಂಗ್ಲಿಷ್ ಪೇಪರ್ ಓದ್ತಾ ಇದೀಯಾ ಅಂದಾಗ, ಹಾ ನಮ್ ಸ್ಕೂಲಿಗೆ ಬರುತ್ತೆ, ಆಗ್ಲೇ 2 ವರ್ಷದಿಂದ ಓದ್ತಾ ಇದ್ದೀನಿ, ಚೆನ್ನಾಗಿ ಅರ್ಥನೂ ಆಗತ್ತೆ, ಬಾ ಕೂತ್ಕೋ ಅಂತಾನೆ. ಮಂದಲ್ಗೆ ಮೇಲೆ ಕಾಳಿಂಗ ಕೂತ್ಕೋತಾನೆ. ಸುಬ್ಬಮ್ಮ ಅವನಿಗೆ ಉಪ್ಪಿಟ್ಟು ಮಾಡಿ ಕೊಡ್ತಾರೆ. ಅವನಿಗೆ ಬೇಕಾದ ವಿದೇಶಿ ಅಂಚೆ ಪತ್ರಗಳನ್ನ ಪೋಸ್ಟ್ ಆಫೀಸ್ನವ್ರಿಗೆ ಹೇಳಿ ನಾಳೆ ಹೊತ್ತಿಗೆ ತರಿಸಿಡ್ತೀನಿ ಅಂತ ವೆಂಕಟರಮಣ ಹೇಳ್ತಾನೆ. ಆ ನಂತರ ಅವರುಗಳು ಕೆಲವು ವ್ಯವಹಾರದ ಮಾತುಗಳನ್ನ ಆಡ್ತಾರೆ. ಕಾಳಿಂಗ ಹೇಳ್ತಾನೆ, ಅವ್ವ ನನ್ನ ಕೈಲಿ ಮನೆಯಲ್ಲಿ ಬರೀ 600 ರೂಪಾಯಿ ಐತೆ ಅಂದ್ಲು, ಮನೆಗೆ ಅಷ್ಟೊಂದು ಜನ ನೆಂಟರು ಬಂದು ತುಂಬಿದ್ರು, ಏನಾದ್ರು ಹೆಚ್ಚು ಕಡಿಮೆ ಆಗಿರ್ಬೋದು ಅಂತೀಯಾ ಅಂತ ಕೇಳಿದಾಗ, ಛೇ ಇಲ್ಲ, ಹಾಗೇನೂ ಆಗಿಲ್ಲ. ಗೌಡಜ್ಜ ಸತ್ತಾಗ ಒಟ್ಟು 820 ರೂಪಾಯಿ ಇತ್ತು. ನಿನ್ನೆ ತಿಥಿಗೆ ನಂಟ್ರೇನೆ ದಿನಸಿ ಧಾನ್ಯ ಅವರವ್ರ ಊರಿಂದಲೇ ಹೇರ್ಕೊಂಡು ಬಂದು ಕೆಲಸ ಮಾಡಿದ್ರು ಅಂತ ವೆಂಕಟರಮಣ ವಿವರಿಸ್ತಾನೆ. ಅಜ್ಜನ ಹತ್ರ ಎಷ್ಟು ದುಡ್ಡಿತ್ತೋ ನನಗೆ ಯಾವತ್ತೂ ಗೊತ್ತಿಲ್ಲ, ಆದ್ರೆ ಇಷ್ಟೆಲ್ಲ ಜಮೀನು ದೊಡ್ಡ ಇರೋ ಮನೆಯಲ್ಲಿ ಬರೀ 820 ರೂಪಾಯಿ ಉಳಿದಿತ್ತು ಅಂದ್ರೆ ಏನ್ ಅರ್ಥ ಅಂತ ಕಾಳಿಂಗ ಕೇಳ್ತಾನೆ. ಆಗ ವೆಂಕಟರಮಣ ಹೇಳ್ತಾನೆ, ಕಾಳಿಂಗ ನೀನು ಯಾರ ಮೇಲೆ ಅನುಮಾನ ಪಡ್ತಾ ಇದೀಯಾ ಹೇಳು, ನೇರವಾಗಿ ಹೇಳ್ಬಿಡು. ನೀನು ಮನೇಲಿ ಇರ್ಲಿಲ್ಲ, ಅಜ್ಜ ಸತ್ ಮೇಲೆ ನಾನು ದಿನಕ್ಕೆ 2 ಸಲ ಮನೆಗೆ ಹೋಗಿ ನಿಮ್ಮ ಅಮ್ಮಂಗೆ ಸಮಾಧಾನ ಹೇಳಿ ಹೀಗಲ್ಲ ಹೀಗೆ ಅಂತ ತಿಳುವಳಿಕೆ ಹೇಳಿದ್ದು ಉಂಟು. ಆದ್ರೆ ನಿನ್ನ ಮನೆಯ ಒಂದು ಬಿಡಿಕಾಸನ್ನು ನಾನು ಕದ್ದು ಮುಚ್ಚಿ ತಂದಿದ್ದಿದ್ರೆ ನನ್ನ ವಂಶ ಉಳಿಯೋದೇ ಬೇಡ ಅಂತ ಸ್ವಲ್ಪ ಸಿಟ್ಟಿನಿಂದಲೇ ಹೇಳ್ತಾನೆ. ಆಗ ಕಾಳಿಂಗ ಹೇಳ್ತಾನೆ, ವೆಂಕಟರಮಣ ತಪ್ಪು ತಿಳ್ಕೊಬೇಡ, ನಾನ್ ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ. ನಿಮ್ಮ ಅಪ್ಪನ ಗುಣ, ನಿನ್ನ ಗುಣ ಎಲ್ಲವನ್ನೂ ಬಲ್ಲೆ. ಸತ್ಯವಾಗಿ ಹೇಳ್ತಾ ಇದ್ದೀನಿ, ಮನೆತನದ ವಿಷಯವನ್ನ ನಾನು ಈಗ ಎಲ್ಲ ತಿಳ್ಕೊಬೇಕು. ನಮ್ಮವ್ವಂಗೆ ಮಾತು ಬರೋದಿಲ್ಲ. ಈ ಮಧ್ಯೆ ಏನೇನಾಯ್ತು ಅನ್ನೋದು ನೀನಲ್ದೆ ನನಗಿನ್ಯಾರು ಹೇಳ್ಬೇಕು ಹೇಳು ಅಂತ ಕೇಳ್ತಾನೆ. ಸದ್ಯಕ್ಕೆ ಕಥೆಯನ್ನ ನಿಲ್ಸಿರ್ತೀನಿ. ನಮಸ್ಕಾರ.